ಗಾಯಗೊಂಡಿರುವಂಥ ವೃದ್ಧೆಯನ್ನ ಜೋಳಿಗೆಯಲ್ಲಿ ಹೊತ್ಕೊಂಡು ಹೋಗಲಾಗಿದೆ. ಜಿಟಿ ಮಳೆ ಕೂಡ ಸುರಿತಾ ಇತ್ತು. ಇಂಥ ಸಂದರ್ಭದಲ್ಲಿ ವೃದ್ಧೆಯನ್ನ ಜೋಳಿಗೆಯಲ್ಲಿ ಹೊತ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಳೆಯಲ್ಲಿ ಸಾಹಸಪಟ್ಟು ಹಳ್ಳ ದಾಟ್ತಾ ಇರುವಂಥ ಮನ ಕಲಕುವ ದೃಶ್ಯ ಇದು ಬೇರೆ ಯಾವುದೋ ರಾಜ್ಯದಲ್ಲ. ನೀವೆಲ್ಲ ಲೈಕ್ ಮಾಡೋ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಗೋಡು ಗ್ರಾಮದ್ದು. ಚಿಕಿತ್ಸೆಗಾಗಿ ವೃದ್ಧೆಯನ್ನು ಜೋಳಿಗೆಯಲ್ಲಿ ಕಟ್ಟಿ ಹೊತ್ತು ಸಾಗೋ ದೃಶ್ಯ ಮಲೆನಾಡಿನಲ್ಲಿ ಇಂದಿಗೂ ಜೀವಂತ ಆಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ನಿರಂತರವಾಗಿ ಮಳೆ ಸುರಿತಾ ಇದೆ, ಮನೆ ಸೌಲಭ್ಯವೂ ಇಲ್ಲ. ಹಾಗಾಗಿ ಅಜ್ಜಿಯನ್ನು ಜೋಳಿಗೆ ಕಟ್ಟಿ ಗ್ರಾಮಸ್ಥರೇ ಸುರಿಯುವ ಮಳೆಯಲ್ಲಿ ಹಳ್ಳ ದಾಟಿಸಿ 2 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿ ಅಲ್ಲಿಂದ ವಾಹನದಲ್ಲಿ ಕಳಸಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕೆಳಗೋಡು ಗ್ರಾಮಸ್ಥರು ಈ ರೀತಿಯಾಗಿ ಗೋಳಾಟವನ್ನು ಪಡ್ತಾ ಇದ್ದಾರೆ. ಸರಿಯಾದ ರಸ್ತೆ ಸಂಪರ್ಕ ಇಲ್ಲ, ಸೇತುವೆ ಸಂಪರ್ಕ ಇಲ್ಲ. ಜೋಳಿಗೆ ಕಟ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಸುದ್ದಿಗಳು ಚಿಕ್ಕಮಗಳೂರು ಭಾಗದಲ್ಲಿ ಅದೆಷ್ಟೋ ಈ ರೀತಿಯಾದಂಥ ಘಟನೆಗಳು ನಡೆದು ಹೋಗಿವೆ. ಆದರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ, ಇಷ್ಟರ ಮಟ್ಟಿಗೆ ಹೇಳಿದರೆ ಬೇರೆ ಯಾರಿಗಾದರೂ ಬುದ್ಧಿ ಬರ್ತಿತ್ತೇನು? ಇದು ನಿನ್ನೆ ಸಂಜೆ ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ಮರ ಬಿದ್ದಿದೆ ಇಲ್ಲಿ ಇವ್ರ ಮನೆಗೆ. ಕೃಷ್ಣ ಅಂತ ಅವರು, ಬೆಳ್ಳಮ್ಮ ಅವ್ರ ತಾಯಿ, ಅವ್ರ ಹೆಂಡತಿ ಸುಶೀಲ. ಅವರು ಬೆಳ್ಳಮ್ಮ ಅವರಿಗೆ ಸ್ವಲ್ಪ ಕಾಲು ಕೈ ಪೆಟ್ಟಾಗಿದೆ. ಮತ್ತೆ ಮರ ಬಿದ್ದು ಮನೆ ಫುಲ್ ಕುಸಿತಗೊಂಡಿದೆ. ಹಿಂದ್ಗಡೆ ಫುಲ್ ಮಾಡು ಹೋಗಿದೆ, ಮನೆ ಮಾಡು. ಈಗ ನಿನ್ನೆ ಬಿದ್ದಿದ್ ಕೂಡಲೇ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಕರ್ಕೊಂಡು ಹೋಗಕ್ ಆಗ್ಲೇ ಇಲ್ಲ, ಹಾಗೆ ಇದಾರೆ. ಇವಾಗ ಕರ್ಕೊಂಡು ಹೋಗ್ಬೇಕು, ಆದ್ರೆ ನಿನ್ನೆ ಇಡೋಕೆ ವ್ಯವಸ್ಥೆ ಇಲ್ಲ, ಸೇತುವೆ ವ್ಯವಸ್ಥೆ ಇಲ್ಲ. ಹೊಳೆ ದಾಟ್ಬೇಕು, ಹೊಳೆ ದಾಟಂಗಿಲ್ಲ, ನೀರ್ ಜಾಸ್ತಿ ಇದೆ. ಇಲ್ಲಾಂದ್ರೆ ಕೂಗಿದ್ರೆ ನಾವ್ ಹೆಂಗೋ ಎಲ್ಲ ಆಗಿ ಗುಡ್ಡ ಹಸಿ ಬಂದು ಮನೆಗೆ ಬಂದ್ ಸೇರ್ಕೊಂಡು ಇನ್ನೊಂದು ಇಲ್ಲೇ ಇದೀವಿ ನಾವು. ಇವ್ರ ಗಾಡಿಗಳು ಬೇಕಂದ್ರೆ ಕಲ್ಕೋಡಿಗೆ ಹೋಗ್ಬೇಕು. ಕಲ್ಕೋಡಿಗೆ ಹೋಗಿ ಇಲ್ಲ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ನೆಟ್ವರ್ಕ್ ವ್ಯವಸ್ಥೆ ಒಂದು ತಿಂಗಳಿಂದ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆ ಮೊದಲೇ ಇಲ್ಲ. ಕರೆಂಟ್ ಇದೆ ಅಂದ್ರೆ ಹೋಗಿದ್ ಬರ್ಲೇ ಇಲ್ಲ ಇನ್ನು ತುಂಬಾ ದಿನ ಆಯ್ತು. ಇಲ್ಲಿ ತನಕ ಈಗ ಒಂದು ನಿಮ್ಮ ಈ ತರ ಪರಿಸ್ಥಿತಿ ಇದೆ, ಕುಗ್ರಾಮ ಇದು. ಈ ಗ್ರಾಮಕ್ಕೆ ಅಧಿಕಾರಿ ಆಗ್ಲಿ ಇಲ್ಲ ಜನಪ್ರತಿನಿಧಿಗಾಗ್ಲಿ ಯಾರು ಬಂದಿಲ್ಲ? ಯಾರು ಇಷ್ಟದಂಕ ಯಾರು ಬರ್ತಾನಲ್ಲ. ಅಂದ್ರೆ ಬೇಸಿಗೆಲ್ಲ ಬರ್ತಾರ ಹೋಗ್ತಾರಷ್ಟೇ. ಒಂದೊಂದ್ ಟೈಮ್ ಬಂದ್ರೆ ಹೋಗ್ತಾರ, ನೋಡ್ತಾರ ಹೋಗ್ತಾರ ಅಷ್ಟೇ. ಇವಾಗ ಬರ್ತಿರೋದು ಅಂದ್ರೆ ನ್ಯೂಸ್ನವ್ರು ಎಲ್ಲ, ಪೇಪರ್ನವ್ರು ಎಲ್ಲ ಬರ್ತಾರೆ. ಅವರು ಕಷ್ಟದಲ್ಲಿ ಬರ್ತಾರೆ. ಯಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.